दंष्ट्राकरालानि च ते मुखानि दृष्ट्वैव कालानलसन्निभानि दिशो न जाने न लभे च शर्म प्रसीद देवेश जगन्निवास। दंष्ट्रा दंष्ट्रा ಅನುಸ್ವಾರದ ಉಚ್ಚಾರಣೆ ನಾಸಿಕಾವ ದೌಷ್ಟ್ರಾ ಕರಾಲಾನಿ ರಸ್ವ ನಿ ಕರಾಲಾನಿ ಚ ತೇ ದೀರ್ಘ ಮುಖಾನಿ ಮತ್ತೆ ನಿ ರಸ್ವ ದೌಷ್ಟ್ರಾ ಕರಾಲಾನಿ ಚ ತೇ ಮುಖಾನಿ ದೃಷ್ಟ್ವೈವ ದೃಶ್ ಅರ್ಧ ಮೂರ್ಧನ್ಯ ಶ ದೃಷ್ಟ್ವೈವ ಟ್ವೈವ ಶಬ್ದ ಇದೆ. ದೃಷ್ಟ್ವೈವ ಕಾಲಾನಲ ಸನ್ನಿಭಾನಿ ದೃಷ್ಟ್ವೈವ ಕಾಲಾನಲ ಸನ್ನಿಭಾನಿ ಮತ್ತೆ ಚರಣದ ಕೊನೆಗೆ ರಸ್ವ ನಿ ಕಾಲಾನಲ ಸನ್ನಿಭಾನಿ ದಿಶೋ ನ ಜಾನೆ ನ ಲಭೆ ಚ ಶರ್ಮ. ಚರಣಾನುಸಾರ ಹೇಳಬೇಕಾದ್ರೆ ಈ ಚರಣದಲ್ಲಿ ಎಲ್ಲಿಯೂ ಆಘಾತ ಬರೋದಿಲ್ಲ. ರಸ್ವ ದೀರ್ಘಗಳ ಮೇಲೆ ಮತ್ತು ಮಹಾಪ್ರಾಣ ಎಲ್ಲಿ ಬಂದಿದೆ ಅದರ ಕಡೆ ಗಮನ ಕೊಡಬೇಕು. ದಿಶೋ ನ ಜಾನೆ ನೆ ದೀರ್ಘ ನ ಲಭೆ ಚ ಶರ್ಮ ನ ಲಭೆ ಭೇ ಮಹಾಪ್ರಾಣ ದೀರ್ಘ ನ ಲಭೆ ಚ ಶರ್ಮ ಪ್ರಸೀದ ಸಿ ದೀರ್ಘ ದ ಪೂರ್ತಿ ಪ್ರಸೀದ ದೇವೇಶ ಜಗನ್ನಿವಾಸ ಕೊನೆಗೆ ರಸ್ವ ಸ ಜಗನ್ನಿವಾಸ. ನೋಡೋಣ ಪೂರ್ತಿ ಶ್ಲೋಕ ಮೂಲಗೀತೆಯ ಪ್ರಕಾರ. दंष्ट्राकरालानि च ते मुखानि दृष्ट्वैव कालानलसन्निभानि दिशो न जाने न लभे च शर्म प्रसीद देवेश जगन्निवास. ಈ ಶ್ಲೋಕವನ್ನ ಮೂಲಗೀತೆಯ ಪ್ರಕಾರ ಹೇಳಬೇಕಾದ್ರೆ ಒಂದು ಪಾಯಿಂಟ್ ಗಮನಿಸಬೇಕು. ಶರ್ಮ ಮೂರನೇ ಚರಣದಲ್ಲಿ ಶರ್ಮ ನಲ್ಲಿನ ಮ ಮೇಲೆ ಆಘಾತ ಬರಬೇಕು. ಕಾರಣ ಮುಂದಿನ ಚರಣ ಪ್ರಸೀದ ಪ್ರ ಸಂಯುಕ್ತಾಕ್ಷರದೊಂದಿಗೆ ಪ್ರಾರಂಭ ಆದ ಕಾರಣ. ಈ ಆಘಾತವನ್ನ ಯಾವ ರೀತಿ ತಗೊಳ್ಬೇಕು ಅದನ್ನ ಮತ್ತೊಮ್ಮೆ ನೋಡುವ. ದಿಶೋ ನ ಜಾನೆ ನ ಲಭೆ ಚ ಶರ್ಮ ಪ್ರಸೀದ ದೇವೇಶ ಜಗನ್ನಿವಾಸ.